ಯಾವುದೂ ಶಾಶ್ವತ ಅಲ್ಲ. ತಾತಯ್ಯನವ್ರು ಹೇಳಿದ್ದೀವಿ, ಯಾವುದೂ ಶಾಶ್ವತ ಅಲ್ಲ. ನಾವು ಮಾಡಿದ ಒಳ್ಳೆ ಕೆಲಸ, ಒಳ್ಳೆ ನಡತೆ, ಒಳ್ಳೆ ಭಕ್ತಿ ಇದೇ ನಮಗೆ ಶ್ರೀರಕ್ಷೆ ಅಂತ ಹೇಳ್ತಾರೆ. ಅದಕ್ಕೆ ಆ ಜಾತಿ ಶ್ರೇಷ್ಠ, ಈ ಜಾತಿ ಅವ್ರು ಯಾವುದು ಹೇಳಿಲ್ಲ. ಅದು ಅವರು ದಾರ್ಶನಿಕರು, ಅವ್ರಿಗೆ ಯಾವುದು ಜಾತಿ ಇಲ್ಲ, ಸಮಾಜ ಎಲ್ಲ ಒಂದೇ ಅವರಿಗೆ. ಆ ರೀತಿ ನಾವು ಅದನ್ನು ಕಲಿಬೇಕು. ಇಲ್ಲಿ ಮಾತಾಡ್ತೀವಿ ಅಲ್ಲೋಗೆ, ನೀನು ಆ ಜಾತಿ ಈ ಜಾತಿ ಅಂತೇಳಿ ಮತ್ತೆ ಜಗಳ ಮಾಡ್ತೀವಿ. ಯಾಕೆಂದರೆ ಈಗೆಲ್ಲ ಹಣದ ಮೇಲೆ, ಆಸ್ತಿ ಮೇಲೆ ಬಿದ್ದೋಗಿದ್ದಾರೆ ಜನ. ಮಾನವೀಯತೆ ಮರೆತು ಬಿಟ್ಟಿದ್ದಾರೆ. ಮಾನವೀಯತೆ ಇಲ್ಲ ಅಂದರೆ ಯಾವ ಸಂಪತ್ತು ತಗೊಂಡು ಏನು ಮಾಡಬೇಕು? ಸೊ ಅದರಿಂದ ಒಳ್ಳೇದಾಗಿದೆ. ಎಲ್ರಿಗೂ ತಾತಯ್ಯನವರ ಮಾರ್ಗದರ್ಶನ ಎಲ್ಲರ ಮೇಲೆ ಇರಲಿ. ನಾವು ಆ ದಾರಿಯಲ್ಲಿ ಕನಿಷ್ಠ 1-2 ಅವ್ರ ಪದ್ಯದಲ್ಲಿ ಹೇಳಿರೋದನ್ನು ನಾವು ಅನುಕರಣೆ ಮಾಡಿದ್ರೆ ಸಾಕು. కృష్ణదేవరాయలు మన కులంలో పుట్టినట్ల మహాన్ వ్యక్తి. 500 సంవత్సరాలు మిగిలిన 400 సంవత్సరాలు వెనక ಯಾವುದೇ కులమత భేదాలు లేకుండా అందరినీ పరిపాలన చేసుకుని వచ్చింది ఎట్లా వాళ్ళు. అదే రీతి తాతగారు కూడా ಯಾವುದೇ కులమత భేదాలే. ఇందులో జాతి ఉండకూడదు, ఒక జాతి వాళ్ళు అని పెట్టుకోకూడదు. వీళ్ళు ఎవరు జాతికి సంబంధించిండే వాళ్ళు కాదు, అన్ని కులాలకి సంబంధించే వాళ్ళు. వాళ్ళు ఎవరు నేను ఫలానా జాతి అని చెప్పిందిలే. మన మీద వాళ్ళకి ఈది తీసుకొని రావాలా, వాళ్ళు చెప్పుకోండిలే, వాళ్ళకి ఇష్టం లేదు. మగవారు ఒక కులము, మగవులు ఒక కులము అంటారు. వీళ్ళకి సూచన లేదు, వేరు కులము అంటారు. మగవాళ్ళది ఒక జాతి, ఆడదొక జాతి అంటారు. తాతగారు మానవ కులం అంతా ఒకటే అని చెప్తారు. అట్లా తప్పుడు మనము ఆ మహాపురుషుల్ని జాతికి సీమితం కాకూడదు. ತುಂಬ ಸಂತಸ ಬಂದಿರುವಂತಹ ವಿಚಾರ. ತಾತಯ್ಯನವರು ಯಾವತ್ತಿಗೂ ಎಂದಿಗೂ ಒಂದು ಜಾತಿಗೆ ಹಾಗೂ ಒಂದು ಧರ್ಮಕ್ಕೆ ಸೀಮಿತವಾದಂಥವರಲ್ಲ. ಅವರು ಇಡೀ ಮನುಕುಲದ ಒಳಿತಿಗಾಗಿ ಜ್ಞಾನಾರ್ಜನೆಯನ್ನು ಮಾಡಿದಂತಹ ಮಹಾನುಭಾವ. ಅವರ ಹೆಸರಿನಲ್ಲಿ ಇವತ್ತು ರಾಜ್ಯದ ಮೂಲೆ ಮೂಲೆಗಳಲ್ಲಿ ತಾತಯ್ಯನವರ ಜಯಂತಿಯನ್ನು ಆಚರಿಸ್ತಾ ಇರುವಂಥದ್ದು ಸಮಾಜಕ್ಕೆ, ಸಮುದಾಯಕ್ಕೆ ಹಾಗೂ ರಾಜ್ಯಕ್ಕೂ ಕೂಡ ತುಂಬ ಶೋಭೆ ತರುವಂತಹ ವಿಚಾರ. ಆ ನಿಟ್ಟಿನಲ್ಲಿ ಇವತ್ತಿನ ದಿನ ಗೌರಿಬಿದನೂರಿನಲ್ಲಿ ಏನಿವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಎಲ್ಲ ಬಂಧುಗಳು ಸರ್ಕಾರದ ವತಿಯಿಂದ ಎಲ್ಲರೂ ಕೂಡ ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ್ದಾರೆ. ನಾನು ಹೇಳೋದು ಇಷ್ಟೇ, ತಾತಯ್ಯನವರು ಪ್ರತಿಪಾದನೆ ಮಾಡಿರುವಂತಹ ಒಂದು ವಿಚಾರಗಳನ್ನು ನಾವೆಲ್ಲರೂ ಕೂಡ ನಮ್ಮ ಜೀವನದಲ್ಲಿ ಅನುಷ್ಠಾನ ಮಾಡಿಕೊಂಡಂಥ ಸಂದರ್ಭದಲ್ಲಿ ಜೀವನದಲ್ಲಿ ನೆಮ್ಮದಿ ಸಿಗುವಂಥದ್ದು ತುಂಬ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ಆ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ, ಶುಭವನ್ನು ಮಾಡಲಿ. ನೀವೇನೇನು ಅಂದ್ಕೊಂಡಿದ್ದೀರಾ ಅವೆಲ್ಲವೂ ಕೂಡ ಆಗುವಂಥ ನಿಟ್ಟಿನಲ್ಲಿ ತಾತಯ್ಯನವರ ಕೃಪೆ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕೂಡ ಬರಮಾಡಿಕೊಂಡು, ತುಂಬ ಪ್ರೀತಿಯಿಂದ ಬರಮಾಡಿಕೊಂಡು ನನಗೂ ಕೂಡ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಸ್ನೇಹಿತರು ಯಾರ್ಯಾರು ವೇದಿಕೆ ಮೇಲಿದ್ದಾರೆ ಅವ್ರಿಗೆಲ್ರಿಗೂ ಕೂಡ ನಾನು ಶಿರಬಾಗಿ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ, ಒಳ್ಳೆಯದಾಗಲಿ.